ಬಾ ಊಟ ಮಾಡು. ಮಾಡ್ತೀನಿ. ಲಂಚ್ ಬಂದು ಚೆನ್ನಾಗಿ ಊಟ ಮಾಡೋದು ಬಿಟ್ಟು ಯಾಕೆ ಸಪ್ಪಗಿದ್ಯಾ? ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ, ಮನೆ ವಿಷಯ ಅಷ್ಟೇ. ಮನೆ ವಿಷಯನ? ಏನಾದರೂ ಪ್ರಾಬ್ಲಮ್ಸಾ? ಹಾಗೇನಿಲ್ಲ. ಬಿಡಿ ಅದನ್ನ. ಅಲ್ಲಿಂದ ಒಳ್ಳೊಳ್ಳೆ ಡಿಶಸ್ ಇದೆ, ಬನ್ನಿ ಹೋಗೋಣ. ಬದರಿಂಗ್ಯಾ, ನಿಮ್ಗೆ ಯಾರನ್ನೋ ಮೀಟ್ ಮಾಡಿಸ್ಬೇಕು. ಐ ಹ್ಯಾವ್ ಅ ಸರ್ಪ್ರೈಸ್ ಫಾರ್ ಯು. ಕೆಳಗಿಳಿರಿ. ಪೇಶಾಚಿತ್ತರ ಒಂದ್ಸಲ ಕಾಣಿಸ್ಕೊಂಡು ಹೋದ ಅನ್ಕೊಂಡ್ರೆ ಈಗ ವಿಕ್ಕಿವರೆಗೂ ರೀಚ್ ಆಗ್ಬಿಟ್ನಾ? ಮದರ್ ಇಂಡಿಯಾ, ಯಾಕೆ ಹಾಗೆ ನಿಂತ್ಬಿಟ್ರಿ? ಎಷ್ಟೋ ದಿನ ಆದ್ಮೇಲೆ ಕಾಣಿಸ್ಕೊಳ್ತಿದ್ದಾನೆ ನಮ್ ಧ್ರುವನಮ್ಮ. ಅಫ್ಕೋರ್ಸ್ ಧ್ರುವ ನೋಡಿ ತುಂಬ ಖುಷಿ ಆಯ್ತು. ಇವನನ್ನು ನೋಡಿದ್ರೆ ಯಾರು ತಾನೇ ಖುಷಿ ಆಗಲ್ಲ ಹೇಳಿ? ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೇಗೆಲ್ಲ ನಡೆದು ಹೋಯ್ತು. ಅದೇ ಮತ್ತೆ ಆಗಿದಾಗೋಯ್ತು. ಈಗ ಏನ್ ಮಾಡಕ್ಕಾಗುತ್ತೆ? ಈಗ ನನ್ನ ಮದುವೆ ಬೇರೆ ಫಿಕ್ಸ್ ಆಗಿದೆ. ಇವನು ಬೆಂಗಳೂರಿಗೆ ಬೇರೆ ಬಂದಿದ್ದಾನೆ. ಅದು ಅಲ್ಲದೆ ನನ್ನ ಕಣ್ಣು ಕಾಣಿಸ್ಕೊಂಡಿದ್ದಾನೆ. ನನಗಂತೂ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೌದು ಧ್ರುವ, ಏನು ಮಾಡ್ತಿದ್ಯಾ ನೀನು? ಈ ನಿನ್ನ ಗೆಟಪ್ ಏನು? ಯಾಕೆ ಧ್ರುವ ಸೈಲೆಂಟ್ ಆಗ್ಬಿಟ್ಟೆ? ಅಮ್ಮ, ಅದು ಅವನು ಇಲ್ಲೇ ವರ್ಕ್ ಮಾಡ್ತಿರೋದು. ಕೇಳಿದ್ರೆ ಹೊಟ್ಟೆ ಪಾಡು ಅಂತಾನೆ. ನಮಗೊಂದು ಕಾಲ್ ಮಾಡಿದಿದ್ರೆ ನಾವು ವ್ಯವಸ್ಥೆ ಮಾಡ್ತಿರ್ಲಿಲ್ವಾ? ಇಡಿಯಟ್. ಅವತ್ತು ಜ್ಯುವೆಲ್ರಿ ಶಾಪಲ್ಲಿದ್ದ, ಈಗ ಇಲ್ಲಿದ್ದಾನ. ಇವನು ಯಾಕೆ ನಮ್ಮ ಜೊತೆನೆ ಮನೆಗೆ ಬಂದಿರಬಾರ್ದು ಅಲ್ವಾ? ನೀವು ಹೇಳಿದ್ರೆ ಕೇಳ್ತಾನೆ. ಹೇಳಿ ಅವನಿಗೆ. ಅಫ್ಕೋರ್ಸ್ ವಿಕ್ಕಿ. ಧ್ರುವ, ಖಂಡಿತ ಮನೆಗೆ ಬಾರಪ್ಪ. ಆ ಮನೆ ನೀನು ರೋಸ್ತೇನಲ್ವಲ್ಲ? ಏನೋ ನೋಡ್ತಿದ್ಯಾ? ಕಾರ್ ಹತ್ತು ಹೊರಡೋಣ. ಅಮೂಲ್ಯ, ಆರಾಮಾಗಿದೆಯಲ್ವಾ? ಹ್ಞೂ ಅಣ್ಣ. ಬಾ ಕೂತ್ಕೊ. ಕೂತ್ಕೊಂಬಂದ್ಯಾ?
ಸಿರಾ ವಿಚಿತ್ರ ಅಂದ್ರೆ ನಮ್ ಬಾಸು ಮತ್ತೆ ಅಮೂಲ್ಯ ಮೇಡಮ್ ಇಬ್ರು ಪ್ಲೇಟ್ಗೆ ಒಂದೇ ತರ ಫುಡ್ ಐಟಮ್ ಹಾಕೊಂಡ್ ಬಂದಿದ್ದಾರೆ. ಕಾಂತವ್ರೆ, ಬಿಂಡು ಯಾಕೆಲ್ರು ಸೈಲೆಂಟ್ ಆಗಿದ್ದೀರಾ? ಏನಾಯ್ತು? ಅಟೆನ್ಷನ್ ಪ್ಲೀಸ್. ಇಲ್ಲಿವರೆಗೂ ಮದ್ವೆನೇ ಆಗಲ್ಲ ಅಂತಿದ್ದ ನಮ್ಮ ಬಾಸ್ನ ಕೊನೆಗೂ ಮದ್ವೆ ಆಗೋ ಥರ ಕನ್ವಿನ್ಸ್ ಮಾಡಿದ ನಮ್ಮ ಸಾಹಿತ್ಯಗೆ ಹಾಗೂ ಅದ್ಭುತವಾದ ಕಪಲ್ಗೆ ಚಿಯರ್ಸ್. ಅಮೂಲ್ಯ ಒಳೊಳಗೆ ತುಂಬಾ ಕುಸ್ತೋಗಿದ್ದಾಳೆ. ಸರ್ ಸ್ವಲ್ಪ ಕಾರ್ ತೆಗಿತೀರಾ? ಬೇರೆ ವೆಹಿಕಲ್ಸ್ ಎಲ್ಲ ಬರ್ತಾ ಇದೆ. ಸಾರಿ ತೆಗಿತೀನಿ. ಮದರ್ ಇಂಡಿಯಾ ಇವನ್ನ ಕ್ಲೀನಾಗಿ ವಿಚಾರಿಸ್ಕೊಳ್ಳಿ. ಇವನ್ ಮುಖ ನೋಡ್ತಿದ್ರೆ ಯಾಕೋ ಎಸ್ಕೇಪ್ ಆಗೋಂಥರ ಇದ್ದಾನೆ. ಓಕೆ, ಕನ್ನಡದಲ್ಲಿ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನ? ನಮ್ಮೆಲ್ಲರೂ ಕಣ್ಣಿಂದ ದೂರ ಇರೋದಕ್ಕೆ ನಿನ್ಗೇನು ಬೇಕು ಹೇಳಿ? ನಾನು ದೂರನೇ ಇದ್ದೀನಿ, ಇರ್ತೀನಿ ಕೂಡ. ಆದರೆ ದಯವಿಟ್ಟು ನೀವು ನನ್ನಿಂದ ದೂರ ಇದ್ಬಿಟ್ರೆ ಸಾಕು. ಎಲ್ಲೋ ಮೂಲೆಯಲ್ಲಿ ಕೊನೆಗೆ ಬೇಡ್ಕೊಂಡು ತಿಂದಾರು ಬದುಕೋತೀನಿ. ಎಕ್ಸಾಕ್ಟ್ಲಿ, ಅದೇ ನಿನಗೆ ಸೂಟ್ ಆಗೋ ಕೆಲಸ. ನೋಡಿ, ಜ್ಯುವೆಲರ್ ಶಾಪಲ್ಲಿ ತೆಗ್ಸಿದ್ದು ನೀವೇ ಅಂತ ನಂಗೆ ಚೆನ್ನಾಗಿ ಗೊತ್ತು. ಪರವಾಗಿಲ್ಲ ಕಣೋ, ತುಂಬ ಬುದ್ಧಿವಂತ ನೀನು. ಏನೇನು ಬುದ್ಧಿವಂತಿಕೆನೇ ಅಲ್ವಾ ಅಷ್ಟು ದೊಡ್ಡ ಪ್ರಾಬ್ಲಮ್ ಆಗೋ ಹಾಗೆ ಮಾಡಿದ್ದು. ನೋಡಿದ್ರುವ, ಮತ್ತೆ ಬಾಲ ಬಿಚ್ಚಕ್ಕೆ ಬರಬೇಡ. ಮೊದಲು ಎಲ್ಲಿದೆಯೋ ಅಲ್ಲಿಗೆ ಹೊರಟೋಗು. ನಿನಗೆ ಎಷ್ಟು ದುಡ್ಡು ಬೇಕೋ ನಾನು ಅಷ್ಟು ಬಿಸಾಕ್ತೀನಿ. ಏನು ಎದುರಿಸ್ತಾ ಇದ್ದೀರಾ? ಬದುಕೋ ದಾರಿಯೇ ಹೇಳ್ತಾ ಇದ್ದೀನಿ. ಕೆಲವೊಂದು ಮಾತು ಆಡೋರ್ ಬಾಯಿಗಿಂತ ಕೇಳೋರ್ ಕಿವಿಲೇ ನಿಜವಾದ ಅರ್ಥ ಪಡ್ಕೊಳ್ಳೋದು. ನೀನು ಹೇಗೆ ಬೇಕಿದ್ರೂ ತಿಳ್ಕೊಬೋದು, ಆದರೆ ನಾನು ಹೇಳ್ದಾಗೆ ನಡ್ಕೋಬೇಕು. ಸಾಧ್ಯನೇ ಇಲ್ಲ. ತುಂಬ ದೊಡ್ಡ ತಪ್ಪು ಮಾಡ್ತಿದ್ಯಾ ಧ್ರುವ. ಜೀವ ಇದ್ರೇನೆ ಜೀವನ ಅನ್ನೋದು ನೆನಪಲ್ಲಿರಲಿ. ನಾನು ಯಾವುದೇ ಕಾರಣಕ್ಕೂ ನೀವು ಹೇಳೋ ಮತ್ತೆ ಕೇಳೋದಿಲ್ಲ ಅಷ್ಟೇ. ಹೌದಾ? ದೆನ್ ಐ ವಿಲ್ ಮೇಕ್ ಯುವರ್ ಲೈಫ್ ಹೆಲ್. ಒಂದು ನಿಮಿಷ ಬನ್ನಿ. ಎಸ್ ಮೇಡಮ್. ನನಗೆ ಈ ಬಂಕ್ ಮ್ಯಾನೇಜರ್ ನಂಬರ್ ಬೇಕು, ಅರ್ಜೆಂಟ್. ಮೇಡಮ್ ನನ್ನ ಹತ್ರ ಇಲ್ಲ, ಕಲೆಕ್ಟ್ ಮಾಡ್ಕೊಂಬಂದು ಕೊಡ್ತೀನಿ. ಇಷ್ಟು ಕೆಟ್ಟ ಹೆಂಗಸನ್ನ ನನ್ನ ಲೈಫಲ್ಲೇ ನೋಡಿಲ್ಲ. ಎಲ್ಲಿದ್ದರೂ ನೆಮ್ಮದಿಯಿಂದ ಇರೋಕ್ಕೆ ಬಿಡಲ್ಲ. ಈಗ ಈ ಕೆಲಸನೂ ಹೋಯ್ತು. ಛೇ.
ಸಾರಿ. ನೀನು ಯಾಕೆ ಜಸ್ಟ್ ಟಾಯ್ಲೆಟಿಗೆ ಬರ್ತಿದ್ಯಾ? ಅಯ್ಯೋ ಎಂಥ ದೊಡ್ಡ ಅನಾಹುತ ಆಗೋಗ್ತಿತ್ತು. ಅದು ನನ್ನ ತಲೆ ಎಲ್ಲೋ ಇತ್ತು, ಸದ್ಯ ಒಳಗೆ ಹೋಗ್ಲಿಲ್ವಲ್ಲ. ಅದು ಬಿಡು, ನಾನೇನೋ ಹ್ಯಾಂಡ್ ವಾಶಿಗೆ ಬಂದೆ. ನೀನು ಯಾಕೆ ಊಟಕ್ಕೆ ಮಧ್ಯೆ ಎದ್ದು ಬಂದಿದ್ಯಾ? ಮಧ್ಯಾಹ್ನ ಇಲ್ಲ ಇಲ್ಲ, ನಂದು ಊಟ ಆಯಿತು. ಆಯ್ತಾ? ಏನು ತಮಾಷೆ ಮಾಡ್ತಿದ್ಯಾ? ನೀನೇನು ತಿಂದೇ ಇಲ್ಲ, ನಾನೇ ನೋಡಿದ್ದೀನಿ. ಅದೇನಾಯಿತು ಅಂದರೆ ಪ್ಲೇಟಿಗೆಲ್ಲ ಹಾಕೊಂಡ್ಮೇಲೆ ನೆನಪಾಯಿತು, ಇವತ್ತು ಸಂಕಷ್ಟಿ, ನಾನು ಅನ್ನ ತಿನ್ನೋ ಹಾಗಿಲ್ಲ ಅಂತ. ಇದನ್ನ ನಂಬೇಕಾ? ಇದ್ರಲ್ಲಿ ನಂಬಿಸೋದೇನಿದೆ, ನಿಜ. ಕೂತ್ಕೋ ಕೂತ್ಕೋ, ಇಲ್ಲೇ ಇರು, ಬರ್ತೀನಿ. ತಗೋ. ಇದೇನಕ್ಕೆ? ಸಂಕಷ್ಟೇ ಅನ್ನ ತಿನ್ನೋ ಹಾಗಿಲ್ಲ ಅಂತ ಹೇಳಿದೆಯಲ್ಲ, ತಗೋತೀನಿ. ಪರವಾಗಿಲ್ಲ, ಬೇಡ. ಬೇರೆಯವ್ರು ಹೇಳಿದನ್ನು ಕೇಳೋ ಬುದ್ಧಿನೇ ಇಲ್ಲ ಅಲ್ವಾ? ನಿನ್ನ ಮುಖ ನೋಡ್ಕೊಂಡಿದ್ಯಾ ಹೇಗೆ ಡಲ್ ಆಗಿದೆ ಅಂತ? ಬಾಡೋಗಿದೆ. ಐ ಥಿಂಕ್ ಯು ನಾಟ್ ಕೀಪಿಂಗ್ ವೆಲ್. ಹಾಗೇನಿಲ್ಲ, ಮೊದಲಿದ್ದ ಹಾಗೆ ಇದ್ದೀನಿ. ಕೆಲವರು ಈಗೀಗ ಸ್ವಲ್ಪ ಊದ್ಕೊಂಡಿದ್ಯಾ ಅಂತಲೂ ಹೇಳ್ತಾರೆ, ಗೊತ್ತಾ? ಇನ್ನೇನು ಹೇಳಿಲ್ವಾ? ನೀನು ಮೊದಲು ಪೊರ್ಕೆ ಕಡ್ಡಿನೇ, ಈಗಲೂ ಪೊರ್ಕೆ ಕಡ್ಡಿನೇ. ಸಾಲದು ಅಂತ ಅದು ಬೇಡ ಇದು ಬೇಡ ಬರತ್ತಾ ಅಂತ ಕತೆ ಬೇರೆ ಹೊಡಿತೀಯ. ನಿನಗೇನು ತಲೆ ಕೆಟ್ಟಿದ್ಯಾ? ಗೊತ್ತಿಲ್ಲ, ಚೆಕ್ ಮಾಡಿಸ್ಕೊಂಡಿಲ್ಲ. ಈ ಥರ ಉಲ್ಟಾ ಮಾತಾಡೋದಕ್ಕೆ ಚೆನ್ನಾಗಿ ಕಲ್ತಿದ್ಯಾ. ಈಗ ಕಮ್ಮಕ್ ಗಿಮ್ಮಕ್ಕಂದ್ರೆ ನನ್ನ ಕಣ್ಣೆದ್ರಿಗೆ ತಿನ್ನಬೇಕು. ತಗೋ, ತಿನ್ನೋ ಅಷ್ಟೇ. ಡಿಟೆಕ್ಟಿವ್ ಪಾನಿ, ಈ ಮೀನಾಕ್ಷಿ ಹಳೆ ಲವರ್ ದೇವತ್ ಕಡ್ದಿಂದ ಹೇಗಾದ್ರೂ ಮುಕ್ತಿ ಕೊಡ್ಸೋ. ನೀನು ಹಳೆ ಕಿತ್ತೋಗಿರೋ ಐಡಿಯಲ್ಲಿ ಯಾವ್ದಾದ್ರು ಒಂದು ಬಿಸಾಕೋ. ಕಾಂತಣ್ಣ, ಇದು ಡಿಟೆಕ್ಟಿವ್ ಸಂಬಂಧಪಟ್ಟದಲ್ಲ. ಜೇಮ್ಸ್ ಜಾಮ ಜಗದೀಶ್ ಅಣ್ಣನೇ ಇದಕ್ಕೆ ಪರಿಹಾರ ಕೊಡ್ಕೋ. ಯಾರೋ ಒಬ್ರು ಒಟ್ಟಲ್ಲಿ ದೇವತ್ ಕಡ್ದಿಂದ ಮುಕ್ತಿ ಕೊಡ್ಸೋ. ಆಗ ನಮ್ ಜಗದೀಶ್ ಅಣ್ಣ ಬಾರಿ ಬಿಸಿ ಇದ್ರಲ್ಲ, ಅವ್ರು ಇಷ್ಟು ಈಸಿಯಾಗಿ ಸಿಕ್ಕುದಿಲ್ಲ. ನೀನ್ ಮನ್ಸ್ ಮಾಡಿದ್ರೆ ಸಿಗ್ತಾರೆ ಕೊಡ, ಹೇಗಾದ್ರೂ ಮಾಡೋ. ಪ್ಲೀಸ್ ಕೊಡೋ, ಕೆಗೇರಿ ಮನಿ ಪಾನಿಪುರಿ ಟ್ರೈ ಮಾಡ್ತಾರೆ. ಅಯ್ಯೋ ಜೇಮ್ಸ್ ಜಾಮ ಜಗದೀಶ, ಬೇಗ ಸಿಗೋ. ಯಾವ ಹಣ್ಣು ತಿಂದೋ ನಿನ್ನ ಕಡಲ್ ನೀರು ಬರುತ್ತಾ? ಖಾರ ಇರೋ ಹಣ್ಣು ಯಾವುದು ಇಲ್ವಲ್ಲ ಅದರಲ್ಲಿ. ಹೋಗ್ಲಿ ಬಿಡು, ಬಿಡ. ಫೋರ್ಸ್ ಮಾಡಿದೆ ಅಂತ ಬೇಜಾರಾಯ್ತಾ? ಹಾಗೇನೂ ಇಲ್ಲ, ಪರವಾಗಿಲ್ಲ. ಮಾತಲ್ಲಿ ಮಾತ್ರ ಹಾಗೆ ಹೇಳ್ತಿದ್ಯಾ. ಯಾವುದೋ ರೋಗ ಬಂದಿರೋ ಥರ ಅದಕ್ಕೆ ಇನ್ನು ನಾನೇ ಡ್ರಾಪ್ ಮಾಡ್ತೀನಿ. ಆಫೀಸಿಗೇನು ಬರೋದು ಬೇಡ, ನಾನೇ ರೆಸ್ಟ್ ಮಾಡಿ. ಚಿನ್ನದಂಥವ್ರು ನೀವು. ಜಗತ್ತಲ್ಲಿರೋ ಎಲ್ಲ ವಿಷಯನೂ ನಿಮ್ಗೆ ಅರ್ಥ ಆಗುತ್ತೆ, ಆದರೆ ನನ್ನ ಮನಸ್ಸಲ್ಲಿರೋ ಪ್ರೀತಿ ಮಾತ್ರ ಯಾಕೆ ಅರ್ಥ ಆಗ್ತಾ ಇಲ್ಲ? ಹಲೋ, ಮತ್ತೆ ಕಳೆದೋದ್ಯಾ? ನೀವು ಕ್ಲೋಸ್ ಏರಿಯಾ, ಯಾರೂ ಬರಲ್ಲ. ಆಮೇಲೆ ಹೆದರ್ಕೊಂಡು ಜ್ವರ ಬಂದರೆ ಕಷ್ಟ. ಬೇಗ ಬಾ.
ನೀನ್ ಯಾವ ನನಗೆ ನನಗೆ ಚಾಲೆಂಜ್ ಹಾಕ್ತೀಯ ನೀನು. ನಾನು ಮನಸ್ಸಲ್ಲಿ ಅಂದ್ಕೊಂಡಿರೋದನ್ನೆಲ್ಲ ಮಾಡಕ್ ಶುರು ಮಾಡಿದ್ರೆ ಇತಿಹಾಸದ ಪುಟ ಸೇರಿ ಹೋಗ್ತೀಯ ನೀನು. ನನ್ನ ಮಾತು ಕೇಳಿ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ? ಈ ಸುಹಾಸಿನಿ ಇನ್ನೊಂದು ಮುಖ ನೀನ್ ನೋಡಿಲ್ಲ. ಚಿಟ್ಕೆ ಹೊಡೆಯೋದ್ರಲ್ಲಿ ನಿನ್ನನ್ನ ಹೊಸ್ಕಾಕ್ಬಿಡ್ತೀನಿ. ಮತ್ತೆ ಕಾಣಿಸ್ಕೊಂಡಿದ್ದು ಅಲ್ದೆ ನನ್ನ ಮಗನ್ನೇ ದಾಳ ಮಾಡ್ಕೊಂಡು ಈ ಮನೆಗೆ ಸೇರ್ಕೋಬೇಕು ಅಂತ ಅನ್ಕೊಂಡಿದ್ಯಾ ಅಲ್ಲ? ನೀನ್ ಈ ಮನೆ ಒಳಗಡೆ ಬರೋದಿರ್ಲಿ, ಗೇಟಿಂದ ಒಳಗಡೆ ಬರೋಕ್ಕೂ ಬಿಡಲ್ಲ ನಾನು. ಏನು ಯಾವ ವಿಚಾರನೂ ನಿನ್ನಿಂದ ಆಚೆ ಬರಬಾರ್ದು, ಬರೋದಕ್ಕೂ ನಾನು ಬಿಡಲ್ಲ. ಅಮೂಲ್ಯ, ನನ್ನ ಮನೆವರೆಗೂ ಡ್ರಾಪ್ ಮಾಡಿ ಹೋಗ್ತೀನಿ ಬಾ. ಇಲ್ಲ ಪರವಾಗಿಲ್ಲ, ನಾನೇ ಹೋಗ್ತೀನಿ. ಯಾಕೆ ತುಂಬ ಡಿಫ್ರೆಂಟ್ ಬಿಹೇವ್ ಮಾಡ್ತಿದ್ಯಾ? ಏನಾಯ್ತು? ಯಾಕೆ ಹಾಗೆ ಕೇಳ್ತಿದ್ದೀರಾ? ನನಗೇನೂ ಆಗಿಲ್ಲ, ಆರಾಮಾಗಿದ್ದೀನಿ. ಬಟ್ ನನಗೆ ಹಾಗೆ ಅನ್ನಿಸ್ತಿಲ್ಲ. ನೀನೊಂಥರ ಪಟಾಕಿ ಇದ್ದಾಗೆ. ನೀನು ಜೊತೆಲಿದ್ದಾಗೆಲ್ಲ ಯಾವಾಗ ಸಿಡಿತಿ ಅಂತ ಯಾವಾಗಲೂ ಒಂದು ಕನ್ಫ್ಯೂಷನ್, ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಬಟ್ ಇವತ್ತು ನೀನು ನನಗೆ ಹಾಗೆ ಅನ್ನಿಸ್ತಿಲ್ಲ. ಚಳಿಗಾಲ ಅಲ್ವಾ, ಪಟಾಕಿ ತಂಡ ಹೊಡೆದಿದೆ ಅಷ್ಟೇ. ಎಕ್ಸ್ಕ್ಯೂಸ್ ಮೀ, ನಾನು ನಿನ್ನನ್ನೇ ಕೇಳ್ತಿರೋದು. ನಿಂತಲ್ಲೇ ಕಳೆದೋಗ್ತಿಲ್ಲ. ಹಾಗೇನಿಲ್ಲ, ನೀವು ಹೇಳಿದ್ ಕೇಳಿಸ್ತು. ಮತ್ತೆ ರಿಪ್ಲೈ ಮಾಡಿದೆ ಸುಮ್ಮನೆ ಇದ್ದೆ. ನೀನು ನಾರ್ಮಲ್ ಆಗಿದ್ರೆ ಕೌಂಟ್ರು ಕರ್ಮ ಅಂತ ವಟ ಅಂತ ಅಂತಾನೆ ಇರ್ತಿಲ್ಲ. ಅಲ್ಲ, ನಾನು ವಟ ಅಂತಿದ್ರೆ ಸುಮ್ಮನಿರೋಕ್ಕಾಗಲ್ವಾ ಅಂತೀರ? ಸುಮ್ಮನಿದ್ರೆ ಮೊದಲಿನ ಥರ ಇರೋದಕ್ಕಾಗಲ್ವಾ ಅಂತೀರ? ನಾನು ಹೆಂಗಿದ್ರು ನಿಮಗೆ ಸಮಸ್ಯೆನಾ? ಪರವಾಗಿಲ್ಲ, ಈಗ ಸ್ವಲ್ಪ ದಾರಿಗೆ ಬಂದ್ಲು ಅನ್ಸತ್ತೆ. ಈಗ ನಿಮ್ಗೇನಾಯ್ತು? ನೀವೆಲ್ಲಿಗೆ ಟೂರ್ ಹೊಡ್ಕೊಂಡು ಬಂದ್ರಿ? ಟೂರ? ನಿಮ್ಮ ಭಾಷೆಲಿ ಕಳೆದೋಗೋದು, ನಮ್ಮ ಭಾಷೆಲಿ ಟೂರ್ ಹೊಡೆಯೋದು. ಹಾಗೇನಿಲ್ಲ, ಬರ್ ಡ್ರಾಪ್ ಮಾಡ್ತೀನಿ. ಬೇಡ, ನಾನೇ ಹೋಗ್ತೀನಿ ಅಂತ ಹೇಳಿದ್ನಲ್ಪ. ಇದೇ ಆಗಲ್ಲ ಅನ್ನೋದು. ನಾನು ಇದನ್ನ ನನ್ನ ಕಾರಲ್ಲಿ ಎಷ್ಟೆಲ್ಲ ಸುತ್ತಾಡ್ಸಿಲ್ಲ. ಐ ಮೀನ್, ನಾನು ನೀನು ಒಟ್ಟಿಗೆ ಕಾರಲ್ಲಿ ಎಷ್ಟೊಂದ್ಸಲ ಓಡಾಡಿದ್ದೀವಿ ಅಂತ ಹೇಳಿದೆ ಅಷ್ಟು. ಸುಮ್ಮನೆ ತಲೆ ಮಾಡ್ಬೇಡ, ಬಾ. ಥ್ಯಾಂಕ್ಸ್ ವೇದಾಂತ್. ಹೊರಡೋಣವಾ? ಸಾಹಿತ್ಯ, ನಾನು ಅಣ್ಣನ ಜೊತೆ ಹೋಗ್ತೀನಿ. ಅಮೂಲ್ಯ, ನಾನು ಅಣ್ಣನ ಜೊತೆ ಹೋಗ್ತೀನಿ ಅಂತ ಹೇಳಿದ್ನಲ್ವಾ?